ಈ ಕತೆ ಯಾವ ವ್ಯಕ್ತಿಗೂ ಯಾವ ಜಾತಿಗೂ ಸಂಬಂಧವಿಲ್ಲ. ಇದು ಹೆಣ್ಣು ಮಕ್ಕಳು ತಿಳಿದುಕೊಳ್ಳುವ ವಿಡಿಯೋ. ಆರಾಧ್ಯ ಕತೆ. ಆರಾಧ್ಯ ಡಾಕ್ಟರ್ ಆದ ಕಥೆಯನ್ನು ನಿಮಗೆ ತಿಳಿಸಿಕೊಡ್ತೇನೆ. ಆರಾಧ್ಯ ತುಂಬ ಮುಗ್ಧೆ. ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳು. ತುಂಬ ವರ್ಷದಿಂದ ಮಕ್ಕಳಾಗಲಿರಲಿಲ್ಲ. ಆರಾಧ್ಯ ಹುಟ್ಟಿದಳು. ಸಂಪ್ರದಾಯದ ಕುಟುಂಬ ಅವರದ್ದು. ಅವರದೊಂದು ಪುಟ್ಟ ಸಂಸಾರ. ಅವರ ತಂದೆ ತೆಂಗಿನಕಾಯಿ ವ್ಯಾಪಾರಿ ಆಗಿದ್ದರು. ಅವರ ತಾಯಿ ಮನೆಯಲ್ಲಿ ಇದ್ದರು. ಇವಳ ಕಂಡರೆ ಅತಿಯಾದ ಪ್ರೀತಿ. ಅವಳ ಪ್ರೀತಿಗೆ ಕೊರತೆ ಇರಲಿಲ್ಲ. ಅವರ ತಂದೆ ತಾಯಿ ಅವಳನ್ನು ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಅವಳು ಕಾಲೇಜಿಗೆ ಬಂದಳು. ಫ್ರೆಂಡ್ಸ್ ಎಲ್ಲ ಗಾಡಿ ತಗೊಂಡ್ರು. ನನಗೂ ಬೇಕು ಅಂತ ಹಠ ಹಿಡಿದಳು. ಅವರ ತಂದೆ ತಾಯಿ ಪ್ರೀತಿಯಿಂದ ಅವಳ ಬರ್ತಡೆಗೆ ಗಿಫ್ಟ್ ಮಾಡಿದರು. ಅವಳು ಚೆನ್ನಾಗಿ ಓದುತ್ತಿದ್ದಳು. ಅವಳು ಎಲ್ಲರಿಗೂ ಅಚ್ಚುಮೆಚ್ಚು. ಅವಳ ಜೀವನದಲ್ಲಿ ಆಗಬಾರದಿತ್ತು. ಆ ಒಂದು ದಿನ ಬಂದೇ ಬಿಡ್ತು. ಒಬ್ಬ ಹುಡುಗ ಅವಳ ಜೀವನದಲ್ಲಿ ಬಂದನು. ಅವನ ಹೆಸರು ರೆಹಮಾನ್. ಅವಳು ಯಾವ ಹುಡುಗನನ್ನು ಕಣ್ಣೆತ್ತಿಯೂ ಸಹ ನೋಡಿರಲಿಲ್ಲ. ಇವನನ್ನು ನೋಡಿ ತುಂಬ ಆಕರ್ಷಿತಳಾದಳು. ಅವನ ಪ್ರೀತಿ ಅವಳಿಗೆ ಒಪ್ಪಿಗೆ ಆಗಿತ್ತು. ಅವನ ಮಧುರ ಮಾತು, ನೀನು ಇಲ್ಲದೆ ನಾನು ಬದುಕಲ್ಲ ಅಂತ ಹೇಳುತ್ತಿದ್ದನು. ಇದನ್ನು ಕೇಳಿದ ಆರಾಧ್ಯ ಅವನ ಪ್ರೀತಿಗೆ ಶರಣಾದಳು. ಹೀಗೆ ಸುಮಾರು ದಿನಗಳು ಆಯಿತು. ಒಂದು ದಿನ ಆರಾಧ್ಯಗೆ ಆ ಹುಡುಗ ಒಂದು ಮಾತು ಕೇಳಿದ. ನನ್ನ ಜೊತೆ ಇರಬೇಕೆಂದರೆ ನಿನ್ನ ಹಳೆಯ ಜೀವನ ಬಿಡಬೇಕು. ಆ ಮಾತು ಕೇಳಿ ಅವಳ ಹೃದಯ ಒಡೆದು ಹೋಯಿತು. ಮುಂದೆ ಏನಾಯಿತು ನೋಡೋಣ ಬನ್ನಿ. ಯೋಚಿಸಿಕೊಂಡು ಮನೆಗೆ ಹೋದಾಗ ಅವರ ತಾಯಿ ಪೂಜೆ ಮಾಡುತ್ತಿದ್ದರು. ಅವರ ತಂದೆ ಟಿವಿ ನೋಡುತ್ತಿದ್ದರು. ಅದನ್ನು ನೋಡಿ ಅವಳು ತುಂಬ ಕಣ್ಣೀರು ಹಾಕುತ್ತಾಳೆ. ನಾನು ಎಷ್ಟು ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಪಡ್ತಾಳೆ. ಮರುದಿನ ಕಾಲೇಜಿಗೆ ಬರುವಾಗ ಅವಳಿಗೆ ಒಂದು ಆಘಾತ ಕಾದಿರುತ್ತೆ. ತನ್ನ ಪ್ರೀತಿ ಮಾಡಿದ ಹುಡುಗ ಮತ್ತು ಫ್ರೆಂಡ್ಸ್ ಎಲ್ಲರೂ ಸೇರಿ ಡ್ರಿಂಕ್ಸ್ ಮಾಡ್ತಾ ಕುಳಿತಿರ್ತಾರೆ. ಏನು ಮಗ, ಬೆಡ್ ಕಟ್ಟಿದಂಗೆ ಅವಳನ್ನು ಪ್ರೀತಿಯಲ್ಲಿ ಮುಳುಗಿಸಿದೆ, ಅದಕ್ಕೆ ಈ ಡ್ರಿಂಕ್ಸ್ ನಿನಗಾಗಿ ಎಂದು ಹೇಳುತ್ತಿರುತ್ತಾನೆ. ರೆಹಮಾನನಿಗೆ ತುಂಬ ಖುಷಿ ಇರುತ್ತದೆ. ಇನ್ಯಾವ ಬೆಟ್ಟು ಮಗ, ಯಾವುದೇ ಇದ್ದರೂ ಮಾಡ್ತೀನಿ ಅಂತ. ಅದನ್ನು ಅವಳು ಕೇಳಿಸಿಕೊಂಡು ತುಂಬ ದುಃಖಿತಳಾಗುತ್ತಾಳೆ. ಅವಳಿಗೆ ಊಟ ಸೇರ್ತಿರಲಿಲ್ಲ. ಒಂಥರ ಆಗ್ತಾ ಇರುತ್ತೆ. ಅವಳಿಗೆ ವಾಂತಿಯಾಗುತ್ತೆ. ಅದನ್ನು ಅವರ ತಾಯಿ ನೋಡೇ ಬಿಡ್ತಾರೆ. ಏನಾಯಿತು ಆರಾಧ್ಯ ಅಂತ ಕೇಳ್ತಾರೆ. ಅಮ್ಮ, ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ. ನನ್ನನ್ನು ಕ್ಷಮಿಸಿ ಬಿಡಿ. ನನಗೆ ಈಗ 3 ತಿಂಗಳು. ಹೇಗಾಯಿತು ಅಂತ ಕೇಳಿದಾಗ ಅವರ ತಾಯಿ, ರೆಹಮಾನ್ ಅನ್ನೋ ಹುಡುಗನಿಂದ ಈ ರೀತಿ ಆಯಿತು ಅಮ್ಮ. ನನಗೆ ಒಂದು ಅವಕಾಶ ಕೊಡಿ. ನಾನು ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕೆಂಬ ಆಸೆ ಇಟ್ಟುಕೊಂಡಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಮ್ಮ ಎಂದು ಆರಾಧ್ಯ ಕೇಳ್ತಾಳೆ. ಹಾಸ್ಪಿಟ್ಲಿಗೆ ಹೋಗುತ್ತಿರುವಾಗ ರೆಹಮಾನ್ ಅಡ್ಡ ಹಾಕುತ್ತಾನೆ. ಮಗುವನ್ನು ತೆಗೆಸುತ್ತೇನೆ ಎಂದು ಹೇಳುತ್ತಾಳೆ. ಅದಕ್ಕೆ ಆ ಹುಡುಗ, ಬೇಡ, ನೀನು ನನ್ನ ಧರ್ಮಕ್ಕೆ ಬಂದು ಸೇರು. ನಾನು ನಿನ್ನ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಅವರ ತಾಯಿ ಕೇಳಿಸಿಕೊಂಡು ಕಪಾಳಕ್ಕೆ ಹೊಡೆಯುತ್ತಾರೆ. ಆರಾಧ್ಯನನ್ನು ಕರೆದುಕೊಂಡು ಅವರ ತಾಯಿ ಹೋಗುತ್ತಾರೆ. ಅವಳು ಅವರ ತಾಯಿ ಹೇಳಿದ ಹಾಗೆ ಕೇಳುತ್ತಾಳೆ. ಚೆನ್ನಾಗಿ ಓದಿಕೊಳ್ಳುತ್ತಾಳೆ. ಪದವಿ ಕೂಡ ತೆಗೆದುಕೊಳ್ತಾಳೆ. ಇದನ್ನು ನೋಡಿ ರೆಹಮಾನ್ ಸೇಡು ತೀರಿಸಿಕೊಳ್ಳಲು ಬರುತ್ತಾನೆ. ಅವಳ ಆತ್ಮವಿಶ್ವಾಸವನ್ನು ಬಿಡದೆ ಮುಂದೆ ದಾರಿಯನ್ನು ನೋಡ್ಕೊಳ್ತಾಳೆ. ಅಂತೂ ಇಂತೂ ನಮ್ಮ ಆರಾಧ್ಯ ಧೈರ್ಯನ ಮೆಚ್ಚಬೇಕಾದ್ದೆ. ಡಾಕ್ಟ್ರು ಕೂಡ ಆದ್ಲು. ಸಂದೇಶ: ಪ್ರೀತಿ ಮಾಡಿ, ತಪ್ಪಿಲ್ಲ. ಪ್ರೀತಿ ಹೆಸರಲ್ಲಿ ನಿಮ್ಮ ಧರ್ಮವನ್ನು ಬಿಟ್ಟುಕೊಡಬೇಡಿ. ಧರ್ಮವನ್ನು ಪ್ರೀತಿ ಮಾಡು ಅಂತ ಯಾರೂ ಹೇಳೋಕ್ಕೆ ಆಗಲ್ಲ. ನಮ್ಮ ಧರ್ಮ ನಮಗೆ ಸ್ವಂತ. ಜೈ ಕರ್ನಾಟಕ ಮಾತೆ. ಇನ್ನೊಂದು ಕಥೆಯೊಂದಿಗೆ ನಿಮಗೆ ಸಿಗ್ತೇನೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಪ್ಲೀಸ್ ನನ್ನ ಚಾನಲ್ ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.